ನನ್ನಂತೆಯೇ ಅತಿಥಿಗಳಾಗಿ ಬಂದ 3 ಅತಿಥಿತ್ರಯರೇ ಹಾಗೂ ಈ ಶಿವರಾತ್ರಿಯ ಈ ಶುಭ ದಿನದಂದು ಈ ಕೇಂದ್ರಕ್ಕೆ ಬಂದ ಎಲ್ಲ ಶಿವ ಭಕ್ತರೇ, ನನ್ನನ್ನು ಅತಿಥಿಯಾಗಿ ಕರೆದಿರೋದು ಮಾತ್ರ ಅಲ್ಲ, ಈ ಶುಭಾವಸರದಲ್ಲಿ ಅತಿಥಿಯಾಗಿ ಮಾತನಾಡುವುದಕ್ಕೆ ಅಕ್ಕನವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದರು, 90 ವರ್ಷದ ಈ ಇತಿಹಾಸವುಳ್ಳಂತಹ ಒಂದು ಸಂಸ್ಥೆ ಈ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. 90 ವರ್ಷದ ಹಿಂದೆ ಪುಣ್ಯಾತ್ಮರಾದಂತಹ ಸಂತರು ಇದನ್ನು ಹುಟ್ಟು ಹಾಕಿದರು. 20ನೇ ಶತಮಾನದ 4 ದಶಕಗಳ ಸಂಭ್ರಮದ ಆ ಕಾಲದಲ್ಲಿ ನಾವು ನೋಡ್ತೇವೆ, ಜನ ಪ್ರಕ್ಷುಬ್ಧವಾದಂತಹ ಒಂದು ಸ್ಥಿತಿಯಲ್ಲಿದ್ದಾಗ ಆತ್ಮದ ಅಂತಿಮವಾದಂತಹ ಉದ್ದೇಶ ಏನು, ಆತ್ಮ ಎಲ್ಲಿಂದ ಬಂದಿದೆ, ಇದು ಎಲ್ಲಿಗೆ ಹೋಗ್ತಾ ಇದೆ ಎನ್ನುವುದರ ಒಂದು ಚಿಂತನೆಯನ್ನು ಮಾಡಿ ಸಮಗ್ರ ದೇಶದ ಆತ್ಮದ ಹಪಹಪಿಯುಳ್ಳ ಜನಕ್ಕೆ ಆತ್ಮದ ಒಂದು ಪಾಠವನ್ನು ಮಾಡಿದವರು ಈ ಸಂಸ್ಥೆಯ ಜನಕ ಮತ್ತು ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ಅನುಯಾಯಿಗಳು ಕೂಡ ಈ ಆತ್ಮದ ಒಂದು ವಿವರವನ್ನು, ಆತ್ಮದ ಸ್ವರೂಪವನ್ನು ಇವತ್ತಿಗೂ ಕೂಡ ಈ ಒಂದು ಸಂಸ್ಥೆಯ ಮೂಲಕ ಭಾರತದಾದ್ಯಂತ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಇದು ವಿದೇಶದಲ್ಲೂ ಕೂಡ ಹೆಚ್ಚು ಜನಪ್ರಿಯತೆಯನ್ನು ಇವತ್ತು ಪಡೀತಾ ಇದೆ. ನಾನು ಇದರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ, ನೀವೆಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಂಡವರೇ. ಆದರೆ ಆತ್ಮ ಎನ್ನುವುದು ಈಗ ನನ್ನ 65 ವರ್ಷದ ನನ್ನ ಈ ಜೀವನದಲ್ಲಿ ಅಥವಾ ನಿಮ್ಮ ಲೋಕಾನುಭವದ ಹಿನ್ನೆಲೆಯಲ್ಲಿ ನೀವು ಕಂಡುಕೊಂಡಾಗ ಪ್ರಾತಃ ಕಾಲದ ಯಾವುದೇ ಒಂದು ಶುದ್ಧ ಮನಸ್ಸಿನಿಂದ ನಮ್ಮನ್ನು ನಾವು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಮಗೆ ಕೆಲವರಿಗಾದರೂ ಕೂಡ ಜನ್ಮಾಂತರದ ನೆನಪುಗಳು ಆಗುವಂತಹ ಸಂದರ್ಭಗಳು ಬರ್ತದೆ. ಆತ್ಮ ಎನ್ನುವುದು ಯಾರಿಗೂ ಕೂಡ ಅದು ಸ್ವತಂತ್ರವಾದದ್ದಲ್ಲ. ಆತ್ಮಹತ್ಯೆ ಮಹಾಪಾಪ ಯಾಕೆ ಹೇಳಿದರು ಅಂತಂದರೆ ಈ ಕಾರಣಕ್ಕಾಗಿ, ಆತ್ಮ ಎನ್ನುವುದು ನಿನ್ನ ಸ್ವತಂತ್ರವಲ್ಲ. ಅನೇಕ ಜನ್ಮಗಳನ್ನು, ದೇಹಗಳನ್ನು ನೀನು ಧರಿಸಿ ಬಂದಿರ್ತೀಯ. ಈ ಜನ್ಮಕ್ಕೆ, ಈ ಕರ್ಮಭೂಮಿಗೆ ಬಂದಂತಹ ನೀನು ಇನ್ನು ಅನೇಕ ಜನ್ಮಗಳನ್ನು ಎತ್ತುವುದಕ್ಕಿದೆ. ಹಾಗಾಗಿ ನಿನ್ನ ಪ್ರಾರಬ್ಧ ಕರ್ಮ ಮತ್ತು ಸಂಚಿತ ಕರ್ಮವನ್ನು ಅವಲಂಬಿಸಿಕೊಂಡೇ ನಿನ್ನ ಮುಂದಿನ ಹುಟ್ಟೆನ್ನುವಂಥದ್ದು ನಿರ್ಧಾರವಾಗುವಂಥದ್ದು. ಹಾಗಾಗಿ ನೀನು ಸಂಪೂರ್ಣ ಸ್ವತಂತ್ರ ಎಂಬುದಾಗಿ ಭಾವಿಸಿಕೊಂಡು ನೀನು ಬೇಕಾಬಿಟ್ಟಿಯಾಗಿ ನಿನ್ನದೇ ಆದಂಥ ಒಂದು ಅರಾಜಕತೆಯ ಒಂದು ಬದುಕನ್ನು ಬದುಕ್ತಾ ಸಮಾಜದ ಸ್ವಾಸ್ಥ್ಯವನ್ನು, ಶಾಂತಿಯನ್ನು ಕದಡುವಂತಹ ಹಕ್ಕು ನಿನಗಿಲ್ಲ. ಸ್ವೇಚ್ಛಾಚಾರದ ಬದುಕು ಇಲ್ಲಿ ವರ್ಜ್ಯ ಎನ್ನುವುದನ್ನು ಆತ್ಮದ ವಿವರಗಳನ್ನು ತಿಳಿದ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ. ನಾನು ಅಂದುಕೊಂಡ ಹಾಗೆ ನಿಮ್ಮ ತಂದೆ ತಾಯಿಗಳನ್ನು ನೀವು ಹುಡುಕಿಕೊಂಡು ಬಂದವರಲ್ಲ. ಇಡೀ ನಮ್ಮ ಬ್ರಹ್ಮಕುಮಾರಿಯ ತತ್ವವನ್ನು ತಿಳಿದಾಗ ನಮಗೆ ಅರ್ಥ ಆಗ್ತದೆ, ಯಾರೂ ಕೂಡ ನಮ್ಮ ಊರಿನಲ್ಲಿ ನಾವು ಹುಟ್ಟಬೇಕೆಂಬುದಾಗಿ ನಾವು ಅರ್ಜಿ ಸಲ್ಲಿಸಿ ಹುಟ್ಟಿದವರಲ್ಲ. ನನಗೆ ಹುಟ್ಟುವಂತಹ ಮಗನೊಬ್ಬ ಹೀಗೇ ಇರಬೇಕೆಂಬುದಾಗಿ ನಾವು ಒಂದು ರೇಖೆಯನ್ನು ಅಳೆದು ಆ ಪ್ರಕಾರವಾಗಿ ನಾವು ಸೃಷ್ಟಿಸಿದವರಲ್ಲ. ಎಲ್ಲವೂ ಕೂಡ ನನ್ನ ಸಂಚಿತ ಕರ್ಮದ ಪ್ರತಿಫಲವಾಗಿ ನಾನು ಇಹ ಜನ್ಮವನ್ನು ಅನುಭವಿಸ್ತಾ ಇರ್ತೇನೆ. ನೀವು ಎಷ್ಟೆಷ್ಟು ಕೆಲವರು ಒಂದು ದಿನ ಬಂತು, ಬಹಳ ಕೆಟ್ಟದ್ದನ್ನು ಮಾಡಿಕೊಂಡು ಬಹಳ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ದೇವರು, ಧರ್ಮ, ಪೂಜೆ ಇದಕ್ಕೆ ಏನು ಅರ್ಥ? ಮೊನ್ನೆ ಒಂದು ಮೊಬೈಲ್ನಲ್ಲಿ, ಫೇಸ್ಬುಕ್ನಲ್ಲಿ ಬಂದಂಥ ಒಂದು ಪ್ರಶ್ನೆ. ಆದರೆ ಆತ
ಯಾಕೆ ಆತ ಈ ಜನ್ಮದಲ್ಲಿ ಕೆಟ್ಟದ್ದನ್ನು ಮಾಡಿಯೂ ಕೂಡ ಸುಖವನ್ನು ಅನುಭೋಗಿಸುವಂತಹ ಒಂದು ಕಾಲವನ್ನು ಪಡಿತಾನಂತ ಅಂದರೆ, ಯಾವುದೋ ಕಾಲಗತಿಯಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸ್ವಲ್ಪ ಭಾಗದ ಪುಣ್ಯ ಇದ್ದರೆ ಆ ಮೂಲಕ ಆತ ಸುಖವನ್ನು ಕಾಣ್ತಾನೆ. ಆದರೆ ಆತ ಏನಾಗ್ತಾನಂತಂದರೆ ಕೆಲವೇ ಕಾಲದಲ್ಲಿ ಪುನಃ ಕಷ್ಟವನ್ನು ಪುನಃ ಸಾವನ್ನು ತಂದುಕೊಳ್ತಾನೆ. ಈ ಪ್ರಪಂಚಕ್ಕೆ ಬಂದವರು ಯಾರೂ ಕೂಡ ಶಾಶ್ವತವಾದ ಭೋಗವನ್ನು ಅನುಭವಿಸಿ ಇದು ಭೋಗ ಭೂಮಿ, ಇದು ಸುಖದ ಭೂಮಿ, ಇದರಲ್ಲಿ ನಾನು ಶಾಶ್ವತವಾದ ಸುಖವನ್ನು ಪಡೀತೇನೆ ಅಂತ ಹೇಳಿ ಬೀಗಿದವರು ಯಾರಿಲ್ಲ. ಈಗಷ್ಟೇ ನಮ್ಮ ಶಿವರಾತ್ರಿಯ ಪ್ರಾಮುಖ್ಯತೆಯನ್ನು ಹೇಳಿದರು. ರಾವಣ ರಕ್ಕಸನಲ್ಲ, ರಾವಣ ಮಹಾಸಾತ್ವಿಕನಾದಂತಹ ಒಬ್ಬ ರಾಜ. ಆದರೆ ಶಾಪಗ್ರಸ್ತನಾಗಿ ಆತ ಶಿವನನ್ನು ಒಲಿಸಿಕೊಳ್ತಾನೆ. ಆ ಶಿವನನ್ನು ತನ್ನ ಲಂಕೆಗೆ ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಶಂಕರ ಶಿವನಿಗೆ ಆತನ ನಾಡಿನಲ್ಲಿ ಹೋಗಿ ಆತನ ಅಭೀಪ್ಸೆಗಳನ್ನು ಈಡೇರಿಸುವಲ್ಲಿ ಯಾವುದೇ ರೀತಿಯ ಮನಸ್ಸಿರುವುದಿಲ್ಲ. ಆದ್ದರಿಂದ ಗಣಪತಿಯ ನೆಪದಲ್ಲಿ ಆತ ಗೋಕರ್ಣದಲ್ಲಿ ನೆಲೆ ನಿಂತ ಎನ್ನುವಂಥದ್ದು ಒಂದು ಕಥೆಯನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ನಾವು ಈ ಸಂದರ್ಭದಲ್ಲಿ ನಾನು ಎಷ್ಟೊತ್ತು ಮಾತನಾಡಬೇಕೆನ್ನುವುದನ್ನು ಅಕ್ಕವರು ಹೇಳಲಿಲ್ಲ. ನಾನು ಬಹುಶಃ ಸುದೀರ್ಘವಾಗಿ ಮಾತನಾಡುವುದಕ್ಕೆ ಅತಿಥಿಗಳು ಇನ್ನೂ ಕೆಲವರು ಇದ್ದಾರೆ. 12ನೇ ಶತಮಾನದಲ್ಲಿ ಇದೇ ವಚನ ಸಾಹಿತ್ಯ ಎನ್ನುವಂತಹ ಒಂದು ಚಳವಳಿ ಕರ್ನಾಟಕದಲ್ಲಿ ಆರಂಭ ಆಯಿತು. ನಿಮಗೆ ಗೊತ್ತಿರಬಹುದು, ಏನು ಬಸವಣ್ಣನ ವಚನವನ್ನು ನಮ್ಮ ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳು ಪ್ರತಿ ಸೆಷನ್ನಲ್ಲೂ ಕೂಡ ಅಧಿವೇಶನದಲ್ಲಿ ಪ್ರತಿ ಸಲವೂ ಕೂಡ ಸಂದರ್ಭೋಚಿತವಾಗಿ ಬಸವಣ್ಣನವರ ವಚನಗಳನ್ನು ಸಾಮಾನ್ಯವಾಗಿ ಹೇಳ್ತಾ ಬರ್ತಾರೆ, ಸಾಮಾನ್ಯವಾಗಿ. ಆದರೆ ಬಸವಣ್ಣನವರ ವಚನದ ಹಿಂದೆ ಒಂದು ಶಿವತತ್ವ, ಒಂದು ಶಿವ ಸಿದ್ಧಾಂತ ಎನ್ನುವಂಥದ್ದಿದೆ. ಸರ್ವ ಜೀವಿಗಳ ಸುಖವನ್ನು ಬಯಸುವ, ಸರ್ವರ ಸೊಗಸನ್ನು ಕಾಣುವ, ಕಲ್ಯಾಣವನ್ನು ಕಾಣುವ ಒಂದು ಅತೀತವಾದಂಥ ಒಂದು ವಿಶೇಷವಾದಂಥ ಪ್ರವೃತ್ತಿ ಬಸವಣ್ಣನವರಲ್ಲಿ ಕಾಣ್ತೇವೆ. ಆದರೆ ಈ ಪರಿಯಲ್ಲಿ ಈ ಸಂಸ್ಥೆ ಮಾಡಿದ ಹಾಗೆ ಬಸವಣ್ಣನವರು ಅಂದು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಬಸವಣ್ಣನವರು ಹೇಳುವಂತಹ ಶಿವತತ್ವ ಏನಿದೆ, ಶಿವಸ್ವರೂಪ ಏನಿದೆ, ಅವರು ಹೇಳಿರುವಂಥದ್ದು ಬಸವಣ್ಣನವರು ಶುದ್ಧ ಇವತ್ತು ನಮ್ಮ ಈಶ್ವರೀಯ ತತ್ವದ ಹಿನ್ನೆಲೆಯಲ್ಲಿಯೇ ಬಸವಣ್ಣನವರು ಮಾತನಾಡಿದರು. ಅನುಭವ ಮಂಟಪದಲ್ಲಿ ಇದ್ದಂತಹ ಸೀಮಿತವಾದಂಥ ಕೆಲವೇ ಸಮಯವನ್ನು ಅವರು ಈ ಶಿವಚಿಂತನೆಗೆ ಮತ್ತು ಮನುಷ್ಯ ಬದುಕಿನ ಒಳ ನೋವುಗಳಿಗೆ, ದರಿದ್ರರ ಆ ಹಸಿವನ್ನು ಹಿಂಗಿಸುವ, ಕಷ್ಟವನ್ನು ಕಳೆಯುವ ಮತ್ತು ಮನುಷ್ಯ ಬದುಕಿನಲ್ಲಿರುವಂಥ ವ್ಯವಹಾರದ ಕೆಲವು ಕಿಲ್ಬಿಷಗಳನ್ನು ಹೋಗಲಾಡಿಸುವುದಕ್ಕೆ ಅವರು ಪ್ರಯತ್ನಿಸಿದರು. ಹಾಗಾಗಿ ಕೂಡಲ ಸಂಗಮ ದೇವ ಎಂಬಂಥ ಅಂಕಿತ ಇಟ್ಟುಕೊಂಡ ಎಲ್ಲ ವಚನಗಳಲ್ಲೂ ಕೂಡ ಕೇವಲ ಆತ್ಮದ ವಿಚಾರವನ್ನು ಅವರು ಮಾತ್ರ ಮಾತನಾಡಲಿಲ್ಲ. ಆತ್ಮದ ವಿಷಯವಾಗಿ ಉದಾಹರಣೆಗೆ ಗಡ್ಡ ಮೀಸೆ ಬಂದೋಡೆ ಗಂಡೆಂಬರಯ್ಯ, ಮೊಲೆ ಮೂಡಿ ಬಂದೊಡೆ ಹೆಣ್ಣೆಂಬರಯ್ಯ, ನಡುವೆ ಇರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ನೋಡ ಕೂಡಲ ಸಂಗಮ ದೇವ. ನೋಡಿ, ನಾವು ಗಡ್ಡ ಮೀಸೆ ಬಂದ ತಕ್ಷಣ ಅವನನ್ನು ಗಂಡಸು ಅಂತ ಕರಿತೇವೆ. ಮೊಲೆ ಬಂತು ಮೂಡಿತು ಅಂದ ಕಾರಣ ಅವಳನ್ನು ಹೆಣ್ಣು ಎಂಬುದಾಗಿ ಕರಿತೇವೆ. ಅಲ್ಲ, ಗಂಡು ಮತ್ತು ಹೆಣ್ಣಿನ ನಡುವೆ ಯಾವುದೇ ರೀತಿಯ ವ್ಯತ್ಯಾಸ ಎನ್ನುವಂಥದ್ದಿಲ್ಲ. ಆತ್ಮ ಎನ್ನುವುದು ಅದು ಸ್ವತಂತ್ರವಾಗಿರುವಂಥದ್ದು. ಅದು ಪೂರ್ವಾರ್ಜಿತವಾದಂಥ ಕರ್ಮಕ್ಕನುಸರಿಸಿ ದೇಹ ರಚನೆಯನ್ನು ಪಡೆದುಕೊಂಡು ಈ ಜನ್ಮಕ್ಕೆ ಬರ್ತದೆ. ಈ ಜನ್ಮದಲ್ಲಿ ಒಂದಷ್ಟು ಕಾಲವನ್ನು ನಾವು ಕಳೆದು ಹೋಗಬೇಕು. ಅದು ನಮ್ಮ ಸ್ವಾತಂತ್ರ್ಯದ ಸ್ವತಂತ್ರವಾದ ಸ್ವೇಚ್ಛಾಚಾರದ ಬದುಕಲ್ಲ. ಇದನ್ನು ಬಸವಣ್ಣನವರು ಹೇಳಿದರು. ಹಾಗೆಯೇ ಅದೇ ಚಿಂತನೆಗೆ ಪೂರಕವಾಗಿ ನಮ್ಮ ಭಕ್ತಿ ಹೇಗಿರಬೇಕು, ಭಕ್ತಿಯ ಬಗೆಗೆ ಬಹಳ ನಾನೀಗಾಗಲೇ ಹೇಳಿದೆ. ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಅರ್ಜುನನಿಗೆ ಬೋಧಿಸಿದ, ಯಾವುದು ನಿನ್ನ ಉದ್ದೇಶ ಆಗಬೇಕು ಅಂತಂದರೆ ಆತ ಹೇಳುವಂತಹ ಮಾತು ನಮಗೆ ಬಹಳ ಆಶ್ಚರ್ಯ. ನಮ್ಮ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ, ನಮ್ಮ ಈ ಕೇಂದ್ರಗಳಲ್ಲಿ ನಮ್ಮದು ಎಲ್ಲಿಯೂ ಕೂಡ ಮೇಲಾಟವಿಲ್ಲ. ಮನುಷ್ಯನ ಸ್ವಭಾವ ಮತ್ತು ಮನುಷ್ಯನ ಅಂತಿಮವಾದಂಥ ಉದ್ದೇಶ ಪರಮಾತ್ಮ, ಭಕ್ತಿಯ ಮೂಲಕ ನಾವು ನಮ್ಮ ಅಂತಿಮವಾದಂತಹ ಒಂದು ನಮ್ಮ ಆತ್ಮದ ಆ ಸಫಲತೆಯನ್ನು ನಾವು ಈಡೇರಿಸಿಕೊಳ್ಳುವಂಥದ್ದು ಇದುವೇ ಇಲ್ಲಿಯ ಮುಖ್ಯವಾದಂತಹ ಉದ್ದೇಶ. ನಮ್ಮ ಬದುಕು ಹೃದಯವಾಗಿರಬೇಕು, ಸಹ್ಯವಾಗಿರಬೇಕು ಎನ್ನುವುದನ್ನು ಹೇಳುವಂಥದ್ದು. ಆದರೆ
ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಉದ್ದೇಶಿಸಿ ಹೇಳುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ, ನೀನು ಯಾವತ್ತೂ ಕೂಡ ಯಾವ ವಿಚಾರವನ್ನೇ ಆಗಲಿ ನೀ ಇನ್ನೊಂದಕ್ಕೆ ಹೋಲಿಸಿಕೊಂಡು ಉದ್ರೇಕಭರಿತವಾದ ವಿಕಾರವಾದಂತಹ ಮಾತುಗಳನ್ನು ಆಡಬೇಡ. ಆತ ಹೇಳುವಂತಹ ಮಾತು ಬಹಳ ಸ್ಪಷ್ಟವಾಗಿ, ಅನುದ್ವೇಗರಹಿತಂ ವಾಕ್ಯಂ ಸತ್ಯಂ. ಅನುದ್ವೇಗರಹಿತವಾದಂಥ, ಉದ್ವೇಗ ಇಲ್ಲದ ಮಾತುಗಳನ್ನು ಆಡು. ನಾನು ಇಲ್ಲಿ ಮಾತನಾಡುವಾಗಲೂ ಕೂಡ ಉದ್ವೇಗವಾದಂಥ ಆಡಬಾರದು. ಕೃಷ್ಣ ಎಲ್ಲರಿಗೂ ಕೂಡ ಅನ್ವಯಿಸಿ ಹೇಳುವಂಥದ್ದು. ವಕೀಲರು ಜಡ್ಜಿನ ಮುಂದೆ ಹೇಳುವಾಗಲೂ, ಆರ್ಗ್ಯುಮೆಂಟ್ ಮಾಡುವಾಗಲೂ ಕೂಡ ಅತ್ಯಂತ ಭಾವೋದ್ರೇಕವಾದಂಥ ಮಾತನ್ನು ಆಡಿ ಸತ್ಯವನ್ನು ಮರೆಮಾಚಿ ಆ ನ್ಯಾಯಾಧೀಶರ ಗಮನವನ್ನು ಬೇರೆಡೆಗೆ ಸೆಳೆಯುವಂಥದ್ದಲ್ಲ. ಯಾಕೆಂತಂದರೆ ಅನುದ್ವೇಗರಹಿತಂ ವಾಕ್ಯಂ ಸತ್ಯಂ ಹಿತಂ ಪ್ರಿಯಂ. ಇದು ಯಾಕೆ ಬರ್ತದೆ ಅಂತಂದರೆ ಸತತ ಅಭ್ಯಾಸ ಅಧ್ಯಯನಂ ಸತತ ಅಭ್ಯಾಸ ಮತ್ತು ಅಧ್ಯಯನವನ್ನು ಕೈಗೊಂಡವನು ಅವನಿಗೆ ಮಾತ್ರ ಚೈವ ಅವುಗಳಿಂದಾಗಿ ಅಭ್ಯಾಸ ಮತ್ತು ತನ್ನ ಸ್ವಂತ ಅನುಭವದಿಂದಾಗಿ ಆತ ಗಳಿಸಿಕೊಂಡದ್ರಿಂದ ಏನಾಗ್ತದಂತಂದರೆ ಆತನಾಡುವಂಥ ಮಾತು ವಾಂಗ್ಮಯಂ ತಪಮುಚ್ಯತೆ. ಅಂತಹ ಮಾತುಗಳು ತಪಸ್ಸಿಗೆ ಸಮಾನವಾಗಿರುವಂಥದ್ದು. ಉದ್ವೇಗರಹಿತವಾದಂಥ ಮಾತುಗಳನ್ನು ಆಡದೆ ಅನುಭವದ ಮೂಲಕ, ನಿನ್ನ ಜ್ಞಾನದ ಮೂಲಕ, ನಿನ್ನ ಅಭ್ಯಾಸದ ಮೂಲಕ ಕಂಡುಕೊಂಡ ಮಾತನ್ನಾಡುವ ಮೂಲಕ ನೀನಾಡುವಂತಹ ಮಾತು ಸಾಕ್ಷಾತ್ ತಪಸ್ಸಿನ ಪ್ರತಿಫಲವಾಗಿರ್ತದೆ. ಚಿಂತನೆಯ ಮೂಲಕ ಬಂದಂತಹ ಮಾತಾಗಿರ್ತದೆ. ಚಿಂತನೆಯ ಮೂಲಕ ಬಂದ ಮಾತನ್ನು ಶ್ರೋತೃಗಳು, ಕೇಳುವವರು ಅದನ್ನು ಸಹ್ಯವಾಗಿ ಕೇಳಿಸಿಕೊಳ್ತಾರೆ ಮತ್ತು ಕೇಳಿದಂತಹ ಮಾತು ಕಿವಿಯಿಂದ ಅದು ಹೃದಯದಲ್ಲಿ ಸ್ಥಾಪಿತವಾಗ್ತದೆ. ಹೃದಯದಲ್ಲಿ ಕೇಳುಗರಿಗೆ ಮಾತು ಸ್ಥಾಪಿತವಾಗಬೇಕಾದ್ರೆ ನಿನ್ನ ಮಾತು ತಪೋರೀತಿಯಾಗಿರಬೇಕು. ವಾಂಗ್ಮಯಂ ತಪಮುಚ್ಯತೆ. ಮಳೆ ಬಂದಾಗ ನೋಡಿ, ಹನಿ 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 ಮಳೆ ಬರ್ತಾ ಇದ್ರೆ ಭೂಮಿಯಲ್ಲಿ ನೀರು ಇರ್ತದೆ. ಒಂದೇ ಸಲಕ್ಕೆ ಜೋರು ಹುಯ್ದು ಬಿಟ್ಟರೆ ನೀರು ಭೂಮಿಯಲ್ಲಿ ಇಂಗುವುದಿಲ್ಲ, ಅದು ಕೊಚ್ಚಿಕೊಂಡು ಹೋಗ್ತದೆ. ಹಾಗೆ ಅಭ್ಯಾಸದಿಂದ, ಅಧ್ಯಯನದಿಂದ, ನಿನ್ನ ಸ್ವಚಿಂತನೆಯಿಂದ ಆಡುವಂತಹ ಮಾತಿನಿಂದ ಕೇಳುಗನಲ್ಲಿ ವಿಚಾರಗಳು ಅವನ ಹೃದಯದಲ್ಲಿ ಸ್ಥಾಪಿತವಾಗ್ತದೆ ಎಂಬಂತಹ ವಿಚಾರವನ್ನು ಕೃಷ್ಣ ಹೇಳಿದ. ಹಾಗೆಯೇ ಈ ಆತ್ಮದ ಬಗೆಗೆ, ಮನುಷ್ಯನ ಬದುಕಿನ ಬಗೆಗೆ, ಸವಿಸ್ತಾರವಾದಂತಹ ಬದುಕಿನ ಕುರಿತು ನಮ್ಮ ಈಶ್ವರೀಯ ವಿಶ್ವವಿದ್ಯಾನಿಲಯದ ಚಿಂತಕರು ಸಾಕಷ್ಟು ಕೆಲಸವನ್ನು ದೇಶದಾದ್ಯಂತ ಮಾಡ್ತಾ ಇದ್ದಾರೆ. ಮಾಡಬೇಕಾದಂತಹ ಕೆಲಸ ಶಾಂತಿ, ಸತ್ಯ, ಶ್ವೇತ. ನಿಮ್ಮಲ್ಲಿ ಮೊದಲ ಆಚೆಯ ಒಂದು ಹೌ ಟು ಲೀಡ್ ಲೋಟಸ್ ಲೈಕ್ ಲೈಫ್ ಅಂತ ಅಂದ್ಕೊಂಡು ಹೇಳ್ತಾ ಇರುವಾಗ ಆ ಒಂದು ವಿಕಾರದ ಕುಟುಂಬವನ್ನು ಹೇಳ್ತಾರೆ. ಚಪಾತಿ ಲಟ್ಟಿಸುವಂಥ ಆ ಲಟ್ಟಣಿಗೆಯಿಂದಲೇ ಹೆಂಗಸೊಬ್ಬಳ ಮೇಲೂ, ಆ ಮಕ್ಕಳ ಮೇಲೆ ಹೆಣ್ಣೊಬ್ಬಳು ಕ್ರೌರ್ಯವನ್ನು ಮಾಡ್ತಾಳೆ. ಈ ಕ್ರೌರ್ಯ, ಈ ಹಿಂಸೆ ಯಾವಾಗ ಬರ್ತದಂತಂದರೆ ತನ್ನ ಆತ್ಮವನ್ನು ತಾನು ಕಂಡುಕೊಳ್ಳದೇ ಇದ್ದಾಗ, ತನ್ನ ಆ ಕುಟುಂಬದ ಸಂಸ್ಥೆಯ ಯಾವ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಾಗ, ಆ ಸಂಬಂಧ ಎನ್ನುವುದು ಶಿಥಿಲವಾದಾಗ ಈ ಎಲ್ಲ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಸಾಮಾಜಿಕ ಸಂಸ್ಥೆಗೂ ಈಶ್ವರೀಯ ಚಿಂತನೆ ಬೇಕು, ಕೌಟುಂಬಿಕ ಸಂಸ್ಥೆಗೂ ಈಶ್ವರೀಯ ಚಿಂತನೆ ಬೇಕು ಎಂಬುದಾಗಿ ಈ ನಮ್ಮ ಈಶ್ವರೀಯದಲ್ಲೂ ಹೇಳಿದರು, ಹಾಗೆಯೇ ನಮ್ಮ ವಚನ ಸಾಹಿತ್ಯದಲ್ಲೂ ಹೇಳಿದರು. ಅಕ್ಕಮಹಾದೇವಿ ಹೇಳ್ತಾಳೆ, ಬಹುಶಃ ನಮಗೆಲ್ಲ ಬಹಳ ಆಕ್ರೋಶಭರಿತವಾದಂಥ ಮಾತಲ್ವೇ, ಅನುದ್ವೇಗ ಕರಂ ವಾಕ್ಯಂ ಎನ್ನುವುದಕ್ಕೆ ಅಕ್ಕಮಹಾದೇವಿಯ ಈ ಮಾತು, ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ತಾಯಿ ಅಂತ ಹೇಳ್ತಾಳೆ. ಗಂಡು ಮಕ್ಕಳ ಕಾಮವಿಕಾರಕ್ಕಾಗಿ ಹೆಣ್ಣು ಮಕ್ಕಳೊಂದಿಗೆ ಮಾತನಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಗಂಡಂದಿರಾದವರು ಶಾಶ್ವತವಾದಂತಹ ಸುಖವನ್ನು ಕೊಡುವುದಕ್ಕೆ ಅವರು ವಿಫಲರಾಗ್ತಾರೆ. ನನಗೆ ಸುಖವನ್ನು ಕೊಡುವುದಿದ್ರೆ ಆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಎಂಬುದಾಗಿ ಹೇಳುವ ಸಂದರ್ಭದಲ್ಲಿ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ತಾಯಿ ಎಂಬುದಾಗಿ ಹೇಳುವಾಗ ಯಾಕೆ ಚನ್ನಮಲ್ಲಿಕಾರ್ಜುನನನ್ನು ಹೇಳ್ತಾ ಪುರುಷರ ಬಗ್ಗೆ ಇಷ್ಟೊಂದು ವಿಕಾರದ ಮಾತನಾಡ್ತಾಳೆ ಎಂಬುದಾಗಿ ವಿಮರ್ಶಕರು ಪ್ರಶ್ನೆಯನ್ನೇ ಎತ್ತಿದ್ರು. ಆದರೆ ಚಿಂತಕರು ಹೇಳ್ತಾರೆ, ಸಾವ ಕೆಡುವ ಗಂಡರನ್ನು ಒಯ್ದು ಅಂತಂದರೆ ಇಲ್ಲಿ ಸಾವ ಕೆಡುವ ಅಂತಂದರೆ
ಇಲ್ಲಿ ಗಂಡಸರನ್ನ ಕುರಿತು ಹೇಳುವಂಥದ್ದಲ್ಲ. ಸಾಯುವ ಮತ್ತು ನಾಶವಾಗುವ ಅಂತಂದರೆ ಅಲ್ಪ ತೃಪ್ತಿಗಾಗಿ ಅಲ್ಪ ಸುಖವನ್ನು ಕೊಡುವಂತಹ ಪರಿಕರಗಳನ್ನು ನೀವು ಬೆನ್ನಟ್ಟಿಕೊಂಡು ಶಾಶ್ವತ ಸುಖವನ್ನು ಮರಿಬೇಡಿ. ಅಲ್ಲಿ ಗಂಡಸು ಎನ್ನುವಂಥ ಅರ್ಥದಲ್ಲಿ ಅಕ್ಕಮಹಾದೇವಿ ಹೇಳಿದ್ದಲ್ಲ, ಸಾವ ಕೆಡುವ ವಸ್ತುಗಳ ಕುರಿತು ಚಿಂತಿಸ್ತಾ ನೀವು ಆತ್ಮದ ಪರಿಕಲ್ಪನೆಯನ್ನು, ಆತ್ಮದ ಸ್ವರೂಪವನ್ನು, ಆತ್ಮದ ಚಿಂತನೆಯನ್ನು ನೀವು ಕಳ್ಕೊಳ್ಬೇಡಿ ಎಂಬಂಥ ಎಚ್ಚರಿಕೆಯನ್ನು ಅಕ್ಕಮಹಾದೇವಿ ಹೇಳಿರುವಂಥದ್ದು ಎಂಬುದಾಗಿ ವಿಮರ್ಶಕರು ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟರು. ನಾನು ಹೆಚ್ಚು ಅವಕಾಶವನ್ನು ನಾನು ತಗೊಳ್ಳೋದಿಲ್ಲ, ಇನ್ನಿಬ್ಬರು ಅತಿಥಿಗಳು ಮಾತನಾಡಬೇಕು. ಈಶ್ವರೀಯ ಚಿಂತನೆ ಎನ್ನುವಂಥದ್ದು ನಮಗೆ ಇಲ್ಲಿಗೆ 90 ವರ್ಷವಾದರೂ ಕೂಡ ಅನಾದಿ ಕಾಲದಿಂದ ಈಶ್ವರ, ಶಿವ, ನಿರಾಕಾರ, ಆ ಪರಮೋಚ್ಚವಾದಂತಹ ದಿವ್ಯ ಶಕ್ತಿ ಎನ್ನುವಂಥದ್ದು ಈ ಪ್ರಪಂಚವನ್ನು ಆಳುವಂಥದ್ದು. ವೇದ ಕಾಲದ ಉಪನಿಷತ್ತುಕಾರರು ಹೇಳಿದರು, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್. ಇಡೀ ಪ್ರಪಂಚ ಎನ್ನುವಂಥದ್ದು ಈಶ ಸೃಷ್ಟಿಯಿಂದ ಕೂಡಿದೆ. ಅಲ್ಲಿ ಯಾರನ್ನು ಹೇಳಿರುವಂಥದ್ದಲ್ಲ, ಈ ಸೃಷ್ಟಿಯ ನೇತಾರ ಶಿವ. ಆ ಶಿವ ಈ ಜಗತ್ತನ್ನು ಆಳ್ತಾ ಇದ್ದಾನೆ. ಆ ಜಗನ್ನಾಟಕವನ್ನು, ಜಗತ್ತಿನ ನಿಯಮಗಳನ್ನು, ಜಗತ್ತಿನ ಲೋಕದ ಎಲ್ಲ ವ್ಯವಹಾರಗಳ ಅಂತಿಮವಾದಂಥ ನಿಯಂತ್ರಕ ಯಾರು ಅಂತಂದರೆ ಶಿವ. ಶಿವ ಅಂತಂದರೆ ಒಂದು ಮಂಗಳ ಸ್ವರೂಪಿ, ಆತನೇ ದಿವ್ಯ ಶಕ್ತಿ, ಆತನೇ ಜ್ಯೋತಿ ಸ್ವರೂಪನಾದವನು. ಹಾಗಾಗಿ ಆತನೇ ಸತ್ಯ, ಆತನೇ ಮಂಗಲ ಸ್ವರೂಪಿ, ಆತನೇ ಭದ್ರ. ಹಾಗಾಗಿ ಸತ್ಯಂ ಶಿವಂ ಭದ್ರಂ, ಸತ್ಯಂ ಶಿವಂ ಸುಂದರಂ ಇವೆಲ್ಲವೂ ಕೂಡ ಒಂದೇ ಥರದ ಚಿಂತನೆಯನ್ನು ಪ್ರಕಟ ಮಾಡುವಂಥದ್ದು. ನಾನು ಹೆಚ್ಚು ಮಾತನಾಡದೆ ಕೊನೆಯ ಒಂದು ವಾಕ್ಯವನ್ನು ಭಕ್ತಿ ಎನ್ನುವಂಥದ್ದು. ನಮ್ಮ ಜೇಡರ ದಾಸಿಮಯ್ಯ ಹೇಳಿದ, ಬರು ಶಟಗನ ಭಕ್ತಿ ದಿಟವೆಂದು ನಂಬಲು ಬೇಡ. ಅಲ್ಲಿ ಭಕ್ತಿ ಇಲ್ಲದೆ ಇದ್ರೆ ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ. ಎಲ್ಲಿ ಭಕ್ತಿ ಇಲ್ಲವೋ ಅಲ್ಲಿ ಭಯ ಇರ್ತದೆ. ಹಾಗಾಗಿ ಅಲ್ಲಿ ಹಸಿವೆ ಇರ್ತದೆ. ಎಲ್ಲ ಹಸಿವಿಂದ ದೂರವಾದಾಗಲೇ ನನ್ನ ನಿಜವಾದಂಥ ಭಕ್ತಿ ಸಾರ್ಥಕ್ಯವನ್ನು ಕಾಣುವಂಥದ್ದು ಎಂಬುದಾಗಿ ಹೇಳಿದರು. ಆ ಎಲ್ಲ ಚಿಂತನೆಯನ್ನು, ಆ ಎಲ್ಲ ತತ್ವಗಳನ್ನು ಇಲ್ಲಿ ಅನುಷ್ಠಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಕ್ಕಂದಿರು ಮತ್ತು ಅಣ್ಣಂದಿರು. ಇದು ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬರಬೇಕು. ಈ ಸಂಸ್ಥೆಗೆ ಬಂದೇ ಸೇರಿಯೇ ನಾವು ಇದರ ಅನುಷ್ಠಾನ ಮಾಡಬೇಕೆಂಬಂಥ ಕಡ್ಡಾಯ ಇಲ್ಲ. ಎಲ್ಲರೂ ಕೂಡ ಇದನ್ನು ನಮ್ಮ ಮನೆಯಲ್ಲೇ ನಾವು ಅನುಷ್ಠಾನ ಮಾಡುವ ಸ್ವಾತಂತ್ರ್ಯ ನಮಗಿದೆ. ಆ ಮನಸ್ಸು ನಮಗೆ ಬೇಕು. ಹಾಗಾಗಿ ಎಲ್ಲಕ್ಕಿಂತ ಮೊದಲು ಇವತ್ತು ಬೇಕಾದಷ್ಟು ನಮ್ಮ ಫೇಸ್ಬುಕ್ಕಲ್ಲಿ, ಮೊಬೈಲಲ್ಲಿ, ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ತದೆ. ನಮ್ಮ ಆಹಾರ ಎನ್ನುವಂಥದ್ದು ನಮ್ಮ ಮನಸ್ಸನ್ನು ತಿದ್ದುತ್ತದೆ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತದೆ. ನಾವು ಎಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಇದರಲ್ಲೂ ಕೂಡ ಇಲ್ಲಿ ಆ ಥರದ ಚಿಂತನೆ ಇದೆ. ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಯಲ್ಲೂ ಕೂಡ ನಾವು ಸಾಕಷ್ಟು ನಾವೆಲ್ಲ ಆತ್ಮವನ್ನು ಪೋಷಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇದ್ದ ಕಾರಣ ಹಸಿಯಾದಂಥ ವಸ್ತುಗಳನ್ನು, ಹೆಚ್ಚು ಬೇಯದ ಬೇಯಿಸಿದ ವಸ್ತುಗಳಿಗಿಂತ ಹಸಿಯಾದ ವಸ್ತುಗಳನ್ನು ಹೆಚ್ಚು ತಿನ್ನುವ, ನಮ್ಮ ಕೋರೆಹಲ್ಲಿಗೆ ಹೆಚ್ಚು ಅವಕಾಶವನ್ನು ಕೊಡದೆ, ನಮ್ಮ ಮುಂದಿನ ಏನು ಹೇಳ್ತೇವೆ ಕೋರೆಯಲ್ಲದೆ ಬಾಚು ಹಲ್ಲು, ದಂತವಕ್ರಗಳಿಗೆ ಅವಕಾಶವನ್ನು ಕೊಡದೆ ಮೃದು ವಸ್ತುಗಳನ್ನು, ಮೃದು ಆಹಾರಗಳನ್ನು ಸೇವಿಸ್ತಾ, ಎಷ್ಟೆಷ್ಟು ಆಹಾರ ಹಸಿಯಾಗಿರ್ತದೆ ಮತ್ತು ಮೃದುವಾಗಿರ್ತದೆ, ನಮ್ಮ ಮನಸ್ಸು ಕೂಡ ಅಷ್ಟು ಮೃದುವಾಗಿರ್ತದೆ. ಹಾಗಾಗಿ ನಮ್ಮ ಆತ್ಮದ ಚಿಂತನೆಯ ಮೂಲಕ ನಮ್ಮನ್ನು ನಾವು ಕಂಡುಕೊಳ್ಳಬೇಕು. ನಾನೆಷ್ಟು ಪುಣ್ಯವಂತ, ನಾನೆಷ್ಟು ದೇವರಿಗೆ ಹತ್ತಿರ ಆಗಿದ್ದೇನೆ ಎನ್ನುವುದು ಪ್ರತಿಯೊಬ್ಬರೂ ನಮ್ಮ ಚಿಂತನೆಯನ್ನು ಮಾಡಿದರೆ ಪ್ರತಿಯೊಬ್ಬರಿಗೂ ನಮ್ಮ ಅಂಕಗಳು ನಮಗೆ ಸಿಗ್ತದೆ. ಹಾಗಾಗಿ ನಮ್ಮ ಆತ್ಮದ ಅಭ್ಯುದಯಕ್ಕಾಗಿ ನಾವು ಚಿಂತನೆಯನ್ನು ಮಾಡುವ, ಆ ಚಿಂತನೆ ಶಿವನ ಅಧೀನದಲ್ಲಿ ಇರಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಇಷ್ಟೊತ್ತು ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳಿ, ನನ್ನ ಅವಕಾಶ ಕೊಟ್ಟಂಥ ಅಕ್ಕಂದರಿಗೆ ವಿಶೇಷವಾಗಿ ವಂದಿಸ್ತಾ, ನನ್ನನ್ನು ಆಗಾಗ ಅವರು ಕರೀತಾ ಇರುವುದು, ನನಗೆ 1108 ಕೆಲಸಗಳು. ಎಂಥ ಕೆಲಸ ಅಂತಂದರೆ, ನನಗೊಂದು ವಿಶೇಷವಾದಂಥ ಎಲ್ಲ ಹೆಂಗಸರು, ಎಲ್ಲ ಹೆಣ್ಣು ಮಕ್ಕಳು ನನ್ನ ಸಹೋದರಿಯರು, ಎಲ್ಲ ಗಂಡು ಮಕ್ಕಳು ಗಂಡಸರು ನನ್ನ
ಸ್ನೇಹಿತರು. ಅವರ ಬೇಕು ಬೇಡಗಳಿಗೆ ಮಾತನಾಡ್ತಾ ಅವರಿಗೆ ಬೇಕಾದ ರೀತಿಯಲ್ಲಿ ಸ್ಪಂದಿಸ್ತಾ ನಮ್ಮ ಮನೆಗೆ ಕೆಲವರು ಬರ್ತಾರೆ, ಬಂದು ಕೇಳ್ತಾರೆ ನನಗೆ ಪುಸ್ತಕ ಬೇಕು ಅಂತ. ನಮ್ಮ ಊರಿನಲ್ಲೇ ಒಬ್ಬ ಹುಡುಗ ಇದ್ದಾನೆ, ಪುಸ್ತಕ ಬೇಕು ಅಂತ ಹೇಳ್ತಾನೆ, ಕಥೆಯನ್ನು ಕೇಳ್ತಾನೆ. ಕೆಲವರು ಪುಸ್ತಕವನ್ನು ಕೊಂಡು ಹೋಗ್ತಾರೆ, ಆದರೆ ಕೊಂಡು ಹೋಗಿ ಹಾಗೆಯೇ ತಂದು ಕೊಡ್ತಾರೆ. ತುಂಬ ಒಳ್ಳೆಯದು. ಪ್ರಶ್ನೆ ಕೇಳಿದರೆ ಒಂದು ವಾಕ್ಯವನ್ನು ಪುಸ್ತಕದಿಂದ ಓದಿದಂಥ ಆ ಒಂದು ಸಂದರ್ಭ ಇಲ್ಲ, ಪುಸ್ತಕ ಕೊಂಡು ಹೋಗುವಂಥದ್ದು. ಆದರೆ ನಾನು ಹೇಳುವಂಥದ್ದು, ಈ ಮೊಬೈಲ್ ಹಾವಳಿಗಿಂತ ಪುಸ್ತಕವನ್ನು ಓದುವಂತಹ ಒಂದು ಅಭ್ಯಾಸವನ್ನು ಮಾಡಿ. ಇದು ಹೇಗಿದ್ದು ನಗರ ಮಧ್ಯದಲ್ಲಿ ಇದೆ ಕೇಂದ್ರ, ಇಲ್ಲಿಯೂ ಅಧ್ಯಾತ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಸಂಗ್ರಹವನ್ನು, ಗ್ರಂಥಾಲಯವನ್ನು ಮಾಡಿ ಪುಸ್ತಕದ ಓದಿನಿಂದ ಬರುವಂತಹ ಜ್ಞಾನ ಮತ್ತು ಆ ಪುಸ್ತಕವೆನ್ನುವುದು ನನ್ನ ಸಂಗಾತಿಯಾದಾಗ ಅದರಿಂದ ನನಗೆ ಸಿಗುವಂತಹ ಸುಖ, ನಾನು ಎಂದೂ ಕೂಡ ಒಬ್ಬಂಟಿ ಏಕಾಕಿ ಅಂತ ನನಗನ್ನಿಸುವುದಿಲ್ಲ. ಜ್ಞಾನ ಕೊಡುವಂತಹ ಸುಖ ಎನ್ನುವಂಥದ್ದು ಅದು ಶಾಶ್ವತವಾದದ್ದು, ಅದು ಸರ್ವಕಾಲಿಕವಾದದ್ದು, ಅದು ತುಂಬ ಅವರ್ಣನೀಯವಾದಂಥ ಸುಖವನ್ನು ಕೊಡ್ತದೆ ಎಂಬುದಾಗಿ ಹೇಳ್ತಾ, ಇಂತಹ ಒಂದು ಅವಕಾಶವನ್ನು ನೀವು ನನ್ನ ಹಾಗೆ ಅನೇಕರಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸ್ತಾ ಚಿಂತನೆಯನ್ನು ಮಾಡಿ ಎಂಬುದಾಗಿ ಹೇಳ್ತಾ ನಾನು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ.